ನೋಡಿ, ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಅಹಿಂದ ನಾಯಕರು, ಅವರದ್ದೇ ಆದಂಥ ಹವಾ ಸೃಷ್ಟಿ ಮಾಡಿದಂಥವರು. ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಸಂಖ್ಯಾತರಿದ್ದಾರೆ. ಮುಖ್ಯಮಂತ್ರಿ ಎರಡೂ ಅವಧಿಯಲ್ಲೂ ಮುಖ್ಯಮಂತ್ರಿ ಆಗಿದ್ರು. ಒಂದು ಬಾರಿ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ, ಮತ್ತೊಂದು ಬಾರಿ 3 ವರ್ಷ. ಬಟ್ ಅವರು ತಮ್ಮ ಕುರ್ಚಿಯಿಂದ ಕೆಳಗಿಳಿದ ನಂತರ ಸಿದ್ದರಾಮಯ್ಯನವರ ಹವ ಕಡಿಮೆ ಆಯ್ತಾ, ಈ ರೀತಿಯ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಸಿದ್ದರಾಮಯ್ಯನವರ ಹವ ಕಡಿಮೆ ಆಯ್ತಾ ಅನ್ನುವಂತಹ ವಿಚಾರ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಿಂದೆ BJP ಸರ್ಕಾರದಲ್ಲಿ ಯಡಿಯೂರಪ್ಪ ಅವರು CM ಆಗಿದ್ದಂತಹ ಸಂದರ್ಭ, ಯಡಿಯೂರಪ್ಪ ಅವರು ಕೆಲವೊಂದಿಷ್ಟು ವಿಚಾರಗಳಿಗೆ CM ಸ್ಥಾನದಿಂದ ಕೆಳಗಿಳಿತಾರೆ. BJPಯಲ್ಲಿ CM ಆಗಿದ್ದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ಯಡಿಯೂರಪ್ಪ ಅವರು CM ಸ್ಥಾನದಿಂದ ಕೆಳಗಿಳಿದ ಸಂದರ್ಭದಲ್ಲೂ ಕೂಡ ಅವರ ವರ್ಚಸ್ಸು ಒಂದು ಸ್ವಲ್ಪವೂ ಕೂಡ ಕಡಿಮೆಯಾಗಲಿಲ್ಲ. ಆದರೆ DK ಶಿವಕುಮಾರ್ ಅವರು CM ಆದ ನಂತರ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ಹವ ಕಮ್ಮಿಯಾಗಿದೆ ಅನ್ನುವ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ರಾಜ್ಯದ ಜನ ಮಾತನಾಡ್ಕೊಳ್ತಾ ಇರೋದು. ನೋಡಿ, ಯಡಿಯೂರಪ್ಪ ಅವರು ಕೆಳಗಿಳಿದ ಮೇಲೆ ಯಾರಾಗ್ತಾರೆ? ಸದಾನಂದ ಗೌಡರಾಗ್ತಾರೆ, ಜಗದೀಶ್ ಶೆಟ್ಟರ್ ಅವರಾಗ್ತಾರೆ, ಬಸವರಾಜ ಬೊಮ್ಮಾಯಿ ಅವರು CM ಆಗ್ತಾರೆ. ಈ ಮೂವರೂ CM ಆದ ನಂತರವೂ ಕೂಡ ಯಡಿಯೂರಪ್ಪನವರ ಹವ ಎಲ್ಲಾದರೂ ಕಡಿಮೆ ಆಯ್ತಾ? ಖಂಡಿತ ಇಲ್ಲ. ಯಡಿಯೂರಪ್ಪ ಅವರ ಹವ ಆವಾಗಲೂ ಕೂಡ ನಡೀತಾ ಇತ್ತು. ಬಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಗಮನಿಸ್ತಾ ಇದ್ದೀವಿ. ಕಳೆದ 1.5 ತಿಂಗಳಿನಿಂದ ಸಿದ್ದರಾಮಯ್ಯನವರ ಹವ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೂಡ ಕೊಡ್ತೀನಿ ನೋಡಿ. ಸಿದ್ದರಾಮಯ್ಯ ಅವರು ಕೆಳಗಿಳಿದ ಮೇಲೆ DK ಶಿವಕುಮಾರ್ ಅವರು CM ಆಗಿ 1 ತಿಂಗಳಲ್ಲೇ ಸಿದ್ದರಾಮಯ್ಯ ಅವರ ಹವ ಕಮ್ಮಿಯಾಗಿದೆ. ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅವರ ಬೆಂಬಲಿಗರು, ಅವರ ಜೊತೆಗಿದ್ದಂತಹ ನಾಯಕರುಗಳು ಯಾರನ್ನೂ ಕೂಡ ಎಲ್ಲೋ ಒಂದು ಕಡೆ ಫ್ರಂಟ್ ಲೈನಿಗೆ ಬರ್ತಾ ಇಲ್ಲ. ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಒಂದಷ್ಟು ಜನಕ್ಕೆ ಸಚಿವ ಸ್ಥಾನವೂ ಕೂಡ ಕೈ ತಪ್ಪಿದೆ. ಉದಾಹರಣೆಗೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಅತ್ಯಾಪ್ತರು ಅನ್ನೋದು ಗೊತ್ತಿದೆ. ಅವರು JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೇ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳಿ. ಆದರೆ ಜಮೀರ್ ಅವರು DK ಶಿವಕುಮಾರ್ ಅವರು CM ಆಗ್ತಾ ಇದ್ದಂತೆ ಯಾವ ರೀತಿ ಯೂಟರ್ನ್ ನೋಡಿದ್ದಾರೆ, ಯಾವ ರೀತಿ ಅಂತ ಹೇಳಿದ್ರೆ DK ಸುರೇಶ್ ಅವರ ಮನೆಗೆ ಹೋಗ್ತಾರೆ. DK ಸುರೇಶ್ ಅವರು ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ಬರ್ತಾರೆ. ಅಲ್ಲಿ ಭೇಟಿ ಆಗುತ್ತೆ, ಅಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ. ಸೊ ಸಿದ್ದರಾಮಯ್ಯ ಅವರ ಮನೆಗೆ ಹೋಗ್ಬೋದಿತ್ತಲ್ಲ, ಸಿದ್ದರಾಮಯ್ಯನವರ ಮುಖಾಂತರ ಲಾಬಿ ಮಾಡಿಸಬಹುದಿತ್ತು. ಬಟ್ ಆ ರೀತಿ ಆಗಲಿಲ್ಲ. ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರ ಹವ ಕಮ್ಮಿ ಆಗ್ತಾ ಇದೆಯಾ. ಬಟ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಟೀಮ್ನ ಸೇರ್ಕೊಂಡ್ಬಿಟ್ರಾ ಅನ್ನುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಮುಂದಿನ ಅಹಿಂದ ನಾಯಕ ಯಾರು ಅನ್ನುವಂತಹ ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಬಟ್ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಹೇಳಿಕೆಗಳು, ಅವರ ನಡವಳಿಕೆಗಳನ್ನು ಗಮನಿಸಿದ್ರೂ ಕೂಡ ಗೊತ್ತಾಗುತ್ತೆ. ಬಟ್ ನಿನ್ನೆನೋ ಮೊನ್ನೆನ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೇಳ್ತಾರೆ, ನಮ್ಮ ನಾಯಕರು, ಅಹಿಂದ ನಾಯಕರು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯನವರು 2028ರ ವಿಧಾನಸಭೆ ಚುನಾವಣೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಆಗತ್ತೆ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾರೆ. ಬಟ್ ಇದೆಲ್ಲವೂ ಕೂಡ ಮೇಲ್ನೋಟಕ್ಕ ಅನ್ನುವಂಥದ್ದು. ಅದರಲ್ಲೂ ನಾವು ಕೂಡ ಗಮನಿಸ್ದಂಗೆ ಯಡಿಯೂರಪ್ಪ ಅವರು CM ಸ್ಥಾನದಿಂದ ಕೆಳಗಿಳಿದಂತಹ ಸಂದರ್ಭ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ BJPಯಲ್ಲಿ, ಜಗದೀಶ್ ಶೆಟ್ಟರ್ ಅವರು ಆಗ್ತಾರೆ, ಬಸವರಾಜ ಬೊಮ್ಮಾಯಿ ಆಗ್ತಾರೆ. ಈ 3 ಜನನೂ ಕೂಡ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಅವರು ಕೆಳಗಿಳಿದ್ರೂ ಕೂಡ ಯಡಿಯೂರಪ್ಪ ವರ್ಚಸ್ಸು ಕಡಿಮೆಯಾಗಲ್ಲ. ಯಡಿಯೂರಪ್ಪ ಅವರು ಏನು ಆರ್ಡ್ರು ಮಾಡ್ತಾರೋ ಅದನ್ನೇ ಫಾಲೋ ಮಾಡಬೇಕಾಗಿತ್ತು. ಹೈಕಮಾಂಡ್ ಕೂಡ ಅಷ್ಟೇ, ಇಲ್ಲಿಂದ ಏನು ಹೇಳ್ತಾರೋ ಯಡಿಯೂರಪ್ಪ ಅವರು ಇಂತಿಂಥವ್ರಿಗೆ ಇಂತಿಂಥದ್ದೇ ಹೀಗೀಗೆ ಅಂದರೆ ಅದೇ ಆಗ್ತಾ ಇದ್ದಿದ್ದು. ಬಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ರೀತಿ ಆಗ್ತಾ ಇಲ್ಲ. ಅಂದರೆ DK ಶಿವಕುಮಾರ್ ಅವರು ಏನಾದರೂ ಬೇರೆ ಬೇರೆ ರೀತಿಯ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದಾರಾ? ಈ ರೀತಿಯ ಚರ್ಚೆಗಳು, ವಿಚಾರಗಳು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇದೆ. ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ಕೂಡ ನಿಮ್ಮ ಒಪಿನಿಯನ್ನನ್ನು ಶೇರ್ ಮಾಡ್ಕೊಳ್ಬಹುದು, ಕಮೆಂಟ್ ಮಾಡಬಹುದು. ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಡಿಮೆ ಆಗಿದೆಯಾ ಇಲ್ವಾ, ಹೇಗೆ? DK ಶಿವಕುಮಾರ್ ಅವರು ಎಲ್ಲವನ್ನ ಕೂಡ ತಣ್ಣಗಾಗಿಸ್ತಾ ಇದ್ದಾರಾ? 2028ಕ್ಕೆ ನಾನೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಸೊ ಎಲ್ಲವನ್ನ ಕೂಡ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಕಮೆಂಟ್ ಮುಖಾಂತರನಾದರೂ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ವರ್ಚಸ್ಸು ಹವಾ ಕಡಿಮೆ ಆಗಿದೆಯಾ ಇಲ್ವಾ. ಸೊ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ರೀತಿಯಲ್ಲೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ
ಸರ್ಕಾರ ರಚನೆ ಆಗುತ್ತಾ? ಚುನಾವಣೆಯ ಸಂಪೂರ್ಣ ಹೊಣೆ ಸಿದ್ದರಾಮಯ್ಯನವರೇ ತೆಗೆದುಕೊಳ್ತಾರಾ? ಹೇಗೆ ಕಾದು ನೋಡಬೇಕಾಗತ್ತೆ.